ಇದಾರೆ ಪ್ರತಾಪ್ ಮೈಸೂರಿಂದ. ಇವ್ರ ಟ್ರಾನ್ಸ್ಫಾರ್ಮೇಶನ್ ನೀವು ಕೇಳಲೇಬೇಕು. 105 ಇಂದ ಇವತ್ತು 72 kg ಬಂದಿದ್ದಾರೆ. ಸೊ ಇವ್ರದ್ದು ಇದು ಎರಡನೇ ಕಾಂಪಿಟೇಷನ್. ಫಸ್ಟ್ ಕಾಂಪಿಟೇಷನ್ ವಾಸ್ ಡಾಕ್ಟರ್ ರಾಜ್ಕುಮಾರ್ ಕ್ಲಾಸಿಕ್ ಇದೆ ಲಾಸ್ಟ್ November 29th ನಡೆದಿದ್ದು. ಹಾಗೆ ಅವ್ರ ಕೋಚ್ ಇದಾರೆ ಪಕ್ಕದಲ್ಲೇ ಕಾಜಾ ಖಾನ್ ಅಂತ. ಇವರು ಬಂದು ಫಿಟ್ನೆಸ್ ಇಂಪ್ಯಾಕ್ಟ್ ಅಂದ್ಬಿಟ್ಟು ನಮ್ಮ ರಾಜ್ಕುಮಾರ್ ಸಮಾಧಿ ಹತ್ರ ಇರುವಂತ ಜಿಮ್ ಇಂದ ಬಂದಿರೋದು. ಹಾಗೆ ನಮ್ಮ ಪ್ರತಾಪ್ ಅವರು ಆಗಿರೋ ಎಫರ್ಟ್ ಬಗ್ಗೆ ಸ್ವಲ್ಪ ಮಾತಾಡೋಣ ಕೇಳೋಣ. ಪ್ರತಾಪ್ ಅವರೇ, ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟಿದ್ರಿ? 105 kg. 105 kg ಇದ್ರಿ. ಈಗ 105 kg ಇಂದ ಎಷ್ಟಕ್ಕೆ ಬಂದಿದ್ರಿ? ಸರ್ ಇವಾಗ 72 ಇದೀನಿ. 72 ಇದ್ದೀರಾ? ಓಕೆ. ನಿಮ್ಮ ದೇವನ್ನು ಕಾಜಾ ಖಾನ್ ಅವರು, ನೀವು ಅವ್ರ ಹತ್ರ ಹೋದಾಗ ಅವ್ರ ಹತ್ರನೇ ಹೋಗ್ಬೇಕು ಅಂತ ಏನಕ್ಕೆ ಅನಿಸ್ತು? ಮೊದಲೇ ವೈಟ್ ಮಾಮೂಲಿ ವರ್ಕೌಟ್ ಮಾಡ್ತೀವಿ, ಮತ್ತೆ ಗ್ಯಾಪ್ ಆಗಿತ್ತು 3 ವರ್ಷ. ಮತ್ತೆ ವರ್ಕೌಟ್ ಮಾಡಬೇಕು, ವೆಯ್ಟ್ ಲಾಸ್ ಮಾಡ್ಬೇಕಂತ ಹೋಗಿದ್ವಿ. ಇವಾಗ ನಿಮ್ಮ ಏಜ್ ಏನು ಪ್ರತಾಪ್? 36 year old ಆಗಿದ್ದೀರಾ. ಹಾಗೆ ನಿಮ್ಗೆ ಇನ್ಸ್ಪಿರೇಷನ್ ಏನು? ಅಲ್ಲ, ನಾನು ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡಬೇಕು, 105 kg ಇಂದ ಬಾಡಿ ಬಿಲ್ಡಿಂಗ್ ಬರಬೇಕು ಅಂತ ಹೇಗೆ ಅನಿಸ್ತು? ಇನ್ಸ್ಪಿರೇಷನ್ ಅಂದ್ರೆ ನಮ್ಮ ಸರ್ ಅವ್ರ ಇನ್ಸ್ಪಿರೇಷನ್. ಅವ್ರು ನಾನು ನೋಡಿದ ತಕ್ಷಣ ಮತ್ತೆ ನಿಮ್ಮನ್ನು ಮೊದಲು ಥರ ರೆಡಿ ಮಾಡ್ತೀನಿ, ಇವಾಗ ಟೆನ್ಷನ್ ತಗೋಬಿಡಿ, ಪೇಷನ್ಸ್ ಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ನಾನು ಮಾಡಿಸ್ತೀನಿ. ನೀವೇನು ಇಲ್ಲ, ನಿಮ್ಗೆ ಟೆನ್ ಬೇಕು ಅಷ್ಟೇ ನನಗೆ. ಹಳೆ ಬಾಡಿ ಇವಾಗಿರೋದ್ರಿಂದ ಯೂತ್ ಫೋಟೋಸ್ ಎಲ್ಲ ನೋಡ್ತಾ ಇದ್ವಿ. ಮೇನ್ ಇವರ ಸೊ ನಿಮ್ಮ ಕೋಚ್ ನಿಮ್ಗೆ ಇನ್ಸ್ಪಿರೇಷನ್, ಹಾಗೆ ಅವರು ಮಾಡಿರುವಂತ ಟ್ರಾನ್ಸ್ಫಾರ್ಮೇಶನ್ ಗಳು ನಿಮ್ಗೆ ಇಲ್ಲಿವರೆಗೂ ಬರೋದಕ್ಕೆ ಹೆಲ್ಪ್ ಆಯ್ತು. ಹಾಗೆ ನಿಮ್ಗೆ ಈಗ ಲಾಸ್ಟ್ Day 1 ಅಲ್ಲಿ ಡಯಟ್ ಅನ್ನ ಮಾಡ್ಬೇಕು ಅಂತ ಅನ್ಸಿದಾಗ ಹೇಗ ಅನಿಸ್ತು? ಮೇನ್ ವರ್ಕೌಟ್ ಮಾಡ್ಬೋದು. ಡಯಟ್ ಅಂದ್ರೆ ಎಲ್ರಿಗೂ ತುಂಬಾ ಕಷ್ಟ. ಬಟ್ ಬೆಳಿಗ್ಗೆ 3 hours, ಸಂಜೆ 7 hours ಎಲ್ಲ ಕೆಟ್ಟು ಆರಿಲ್ಲ, ಏನಿಲ್ಲ, ಆಗ್ಬಿಟ್ಟು ಕಷ್ಟ ಆಯ್ತು. ಬೆಳಿಗ್ಗೆ 2 hour ಕಾರ್ಡಿಯೋ, ಮತ್ತೆ ಸ್ಟ್ರೆಂತ್ ವರ್ಕೌಟ್ ತುಂಬಾನೇ ಕಷ್ಟ ಆಯ್ತು. ಬಟ್ ಅದು ಅಭ್ಯಾಸ ಆಗೋಯ್ತು ಸರ್. ಕಷ್ಟ ಅನ್ನೋಕ್ಕಿಂತ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯ್ತು. ಯಾವಾಗ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯ್ತು ಅವಾಗ ನಿದ್ದೆನೂ ಬರಲ್ಲ, ಏನು ಬರಲ್ಲ, ಜಿಮ್ಮು ವರ್ಕೌಟು. ಒಂದ್ಸರಿ ಗಾಂಧಿ 1 ಗಂಟೆ ಒಂದು 2 ಪ್ಯಾಕ್ ಬಂತವಪ್ಪ, ಅವಾಗಿಂದ ಇಲ್ಲ ಮೋಟಿವೇಶನ್. ಆಕ್ಚುಲಿ ವೆಯ್ಟ್ ಲಾಸ್ ಮಾಡಬೇಕು, ಒಂದು ಜಸ್ಟ್ ಫೋಟೋ ಶೂಟ್ ಮಾಡ್ಬೇಕಂತ ಮಾಡಿದ್ದು. ಬಾಡಿ ಬಿಲ್ಡಿಂಗ್ ಮಾಡ್ತೀನಿ, ಸ್ಟೇಜ್ ಹತ್ತೀನಿ, ಕ್ಯಾನ್ಸರ್ನು ಮಾಡ್ಕೊಂಡಿಲ್ಲ.